ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಫ್ರೆಂಡ್ಸ್, ನಾನು ಕೂಡ ಚೆನ್ನಾಗಿದ್ದೀನಿ. ಆಲ್ಮೋಸ್ಟ್ ಈ ವಿಡಿಯೋ ಮಾಡಿ ನಾವು ಈ ಮನೆಗೆ ಹಾಲು ಉಕ್ಸಕ್ಕೆ ಬಂದಾಗ ಈ ವಿಡಿಯೋನ ಮಾಡ್ಕೊಂಡಿದ್ದು, ಬಟ್ ಕಾರಣಾಂತರಗಳಿಂದ ನಾನು ಅಪ್ಲೋಡೇ ಮಾಡಿರಲಿಲ್ಲ. ಸೊ ನೋಡಿ, ಮನೆಗೆ ಹಾಲು ಉಕ್ಸುವಾಗ ಈ ರೀತಿ ಅಕ್ಕಿ, ಬೇಳೆ, ಉಪ್ಪು ಮತ್ತು ಬೆಲ್ಲ ಇದನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿ ಹಾಲು ಉಕ್ಸಿದ್ದೀವಿ ನಾವು. ಹಾಗೆ ಹುಣಸೆಹಣ್ಣು ಸಹ ಇಟ್ಟಿದ್ದೀವಿ. ಒಂದು ಬಿಂದಿಗೆ, ತುಂಬಿದ ಬಿಂದಿಗೆಯಲ್ಲಿ ನೀರು ತೊಗೊಂಡು ಬಂದು ಇಟ್ಟಿದ್ದೀವಿ. ಹಾಗೆ ಇವಾಗ ಇಲ್ಲಿ ನಾನು ಹಾಲು ಕಾಯೋದಕ್ಕೆ ಅಂತ ಇಟ್ಟಿದ್ದೀನಿ. ನಾವು ಏನಕ್ಕೆ ಅಂತಂದರೆ, ಬೆಳಿಗ್ಗೆ ಒಂದು 5:15 ಒಳಗಡೆ ಹಾಲು ಉಕ್ಕಿಸ್ಬಿಟ್ರೆ ಟೈಮಿಂಗ್ಸ್ ಏನು ನೋಡೋದಿರೋದಿಲ್ಲ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ನಾವು ಅಷ್ಟು ಬೇಗ ಬಂದು ಹಾಲು ಉಕ್ಸಿದ್ವಿ. ಆಲ್ಮೋಸ್ಟ್ ಒಂದು 3 ಗಂಟೆಗೆಲ್ಲ ಎದ್ದು ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ಆ ಮನೆಯಿಂದ ಈ ಮನೆಗೆ ಬಂದು ಹಾಲು ಉಕ್ಸಿದ್ವಿ. ನೋಡ್ತಾ ಇರ್ಬೋದು ಹಾಲು ಯಾವ ಥರ ಉಕ್ತಾ ಇದೆ ಅಂತ ಅಂದ್ಬಿಟ್ಟು. ತುಂಬ ದಿವಸ ಆಗೋಯ್ತು ಈ ವಿಡಿಯೋ ನಾನು ಅಪ್ಲೋಡೇ ಮಾಡಿರಲಿಲ್ಲ. ಮಾಡಬೇಕಂತಲೇ ವಿಡಿಯೋ ಮಾಡ್ಕೊಂಡಿದ್ದೆ, ಬಟ್ ಅದಾದಮೇಲೆ ಮತ್ತೆ ನಾನು ಈ ಮನೆಗೆ ಬಂದು ಒಂದು 4-5 ದಿವಸಕ್ಕೆ ಕೆಲಸಕ್ಕೆ ಸೇರಿಕೊಂಡೆ. ಕೆಲಸ ಸಿಕ್ತು ಅಂತಂದ್ಬಿಟ್ಟು ಕೆಲಸಕ್ಕೆ ಸೇರ್ಕೊಂಡ. ಬಟ್ಟೆಗಳು ಜೋಡಿಸು ಮತ್ತು ಮನೆಗೆ ಬಂದಾಗ ಗೊತ್ತಿರುತ್ತಲ್ಲ ಮನೆ ಯಾವ ಥರ ಇದೆ ಅಂತ. ಇದರಲ್ಲಿ ನಾನು ಅಪ್ಲೋಡೇ ಮಾಡೋಕ್ಕಾಗಿರಲಿಲ್ಲ. ಸೊ ಬೆಳಿಗ್ಗೆನೇ ನಾನು ಸಂಜೆ ಇವರಿಬ್ಬರೇ ಬಂದು ಹಾಲು ಉಕ್ಸಿದ್ದು. ಮಗಳು ಚಿತ್ರದುರ್ಗಕ್ಕೆ ಹೋಗಿದ್ಲು ದೊಡ್ಡೋಳು, ಹಾಗೆ ಚಿಕ್ಕವಳು ಬಂದಿರಲಿಲ್ಲ. ಅದಕ್ಕೋಸ್ಕರ ನಾನು ಸಂಜೆ ಇಬ್ಬರೇ. 3ನೇ ಫ್ಲೋರ್ ಹತ್ತಷ್ಟೊತ್ತಿಗಂತೂ ಒಂದೊಂದು ಐಟಮ್ ಬೇರೆ ನಾವು ತೊಗೊಂಡು ಬಂದಿದ್ವಿ. ಸ್ಟೌವು, ಸಿಲಿಂಡರು ಮತ್ತು ನೀರು, ಈ ಪೂಜೆ ಐಟಮ್ಗಳು ಅದೆಲ್ಲ ತೊಗೊಂಡು ಮೇಲೆ ಹತ್ತುವಷ್ಟೊತ್ತಿಗೆ ನಮಗೆ ಎಷ್ಟು ಸುಸ್ತಾಯಿತು ಅಂದರೆ, ಇಬ್ಬರೇ ಬೇರೆ ಇರೋದು. 5:15 ಒಳಗಡೆ ಹಾಲು ಉಕ್ಸ್ಬೇಕಿತ್ತು. ಅಷ್ಟೆಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ ಅಷ್ಟೊತ್ತಾಯಿತು. ಹಾಗೆ ನೋಡಿ, ಇವಾಗ ಖಾಲಿ ಇರೋ ಮನೆನ ತೋರಿಸ್ತಾ ಇದ್ದೀನಿ. ಇದು ಚಿನಿಮಾ ಓದೋ ರೂಮ್, ಅಂದರೆ ಹಾರಿಕಾ ಓದ್ಕೊಳ್ಳೋ ರೂಮ್ ಇದು. ಇಷ್ಟು ದೊಡ್ಡದಾಗಿದೆ. ಅಲ್ಲೇ ಒಂದು ವಾರ್ಡ್ರೋಬ್ ಕೂಡ ಇದೆ. ಕಿಟಕಿ ತುಂಬ ಚೆನ್ನಾಗಿ ಗಾಳಿ ಬೆಳಕಂತೂ ಬರುತ್ತೆ. ಖಾಲಿ ಇರುವಾಗ ಇಷ್ಟು ದೊಡ್ಡದಾಗಿದೆ. ಹಾಗೆ ಇದು ಈಗ ನಾವಿರೋ ರೂಮು, ನಮ್ಮ ರೂಮ್ ಇದು. ಇದು ಅಷ್ಟೇ ವಾರ್ಡ್ರೋಬ್ ಇದೆ. ಹಾಗೆ ಇಲ್ಲೂ ಕೂಡ ಕಿಟಕಿ ಎಷ್ಟು ದೊಡ್ಡದಾಗಿದೆ ನೋಡಿ, ಚೆನ್ನಾಗಿ ಗಾಳಿ ಬೆಳಕು ಬರುತ್ತೆ. ಬಟ್ ಇವಾಗ ನಾವೇನು ಐಟಮ್ ಎಲ್ಲ ಇಟ್ಬಿಟ್ಟಿದ್ದೀವಿ, ಇವಾಗ ಮನೆ ಚಿಕ್ಕದಾಗಿದೆ. ಆವಾಗ ಖಾಲಿ ಇರುವಾಗ ನೋಡಿದಾಗ ತುಂಬ ದೊಡ್ಡದಾಗಿತ್ತು ಮನೆ. ಹಾಗೆ ಮೇಲ್ಗಡೆ ಸ್ಟೋರೇಜ್ಗೆಲ್ಲನೂ ಕೂಡ ಡೋರ್ಗಳಿದೆ. ಅದರಿಂದ ನಾವಂತೂ ಬಂದಾಗ ಇಟ್ಟಿರೋದು ಅಷ್ಟೇ, ಮತ್ತೆ ಅದನ್ನು ತೆಗೆದು ನೋಡಿಲ್ಲ. ನೋಡಿ, ಇವಾಗ ದೇವ್ರ ಮನೆ ಎಷ್ಟು ದೊಡ್ಡದಾಗಿದೆ, ಅಡುಗೆ ಮನೆ ಎಷ್ಟು ದೊಡ್ಡದಾಗಿ ನಿಮಗೆ ಕಾಣಿಸ್ತಾ ಇದೆ. ಬಟ್ ಇವಾಗೆಲ್ಲ ಫ್ರಿಡ್ಜು ಅದೆಲ್ಲ ಇಟ್ಟಿರೋದ್ರಿಂದ ಸ್ವಲ್ಪ ಚಿಕ್ಕದಾಗಿ ಕಾಣಿಸುತ್ತೆ. ಹಾಗೆ ಇದು ಎಂಟ್ರೆನ್ಸು, ಮೇನ್ ಹಾಲ್ ಇದು ನೋಡಿ. ಮನೆಯಿಂದ ಎಂಟ್ರೆನ್ಸು ಬಾಗಿಲು ತೆಗೆದ್ರೆ ಈ ರೀತಿ ಹಾಲ್ ಇದೆ. ಇಲ್ಲಿ ನಾವು TV ಸ್ಟ್ಯಾಂಡು, ದಿವಾನ್ ಕಾಟು ಅದೆಲ್ಲನೂ ಕೂಡ ಇಟ್ಕೊಂಡಿದ್ದೀವಿ.